ನಿಮ್ಮ ಅಭಿಪ್ರಾಯ ಯಾರು ಪ್ರಧಾನಿ ಆಗಬೇಕು? ರಾಹುಲ್ ಗಾಂಧಿ ಅವರು ಇದ್ದಾರೆ, ಮೋದಿ ಅವರು ಇದ್ದಾರೆ, ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೋದಿ ಆಗಬೇಕು. ಕಾರಣ ಅಂತಂದರೆ ನಮ್ಮ ದೇಶಕ್ಕೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಡೆವಲಪ್ಮೆಂಟ್ಸ್ ಆಗಿದೆ, ಇಡೀ ದೇಶನೇ ಎಲ್ಲೋ ಒಂದು ಲೆವೆಲಿಗೆ ತಂದಿಟ್ಟಿದ್ದಾರೆ ಮೋದಿ ಅವರು. ಅದಕ್ಕೋಸ್ಕರ ನಮ್ಮ ಮೋದಿನೇ ಬರಬೇಕು. ಅವರು 10 ವರ್ಷ ಆಯಿತು, ಪರವಾಗಿಲ್ಲ. ಅವ್ರು ನೆಕ್ಸ್ಟ್ ಇನ್ನೂ ಫ್ಯೂಚರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ ಅವರಲ್ಲಿ. ತಮ್ಮ ಅಭಿಪ್ರಾಯ ಸರ್? ಶೋಭಕ್ಕನೇ ಗೆಲ್ತಾರೆ. ಅಲ್ಲೂ ಕೆಲಸ ಮಾಡಿದ್ದಾರೆ, ಬಟ್ ಅನಾರೋಗ್ಯ ಕಾರಣದಿಂದ ಇಲ್ಲಿ ಬಂದಿದ್ದಾರೆ ಅಷ್ಟೇ. ಯಾಕೆಂದರೆ ಅಲ್ಲಿ ಜಾತಿಕರಣ ಸ್ವಲ್ಪ ಜಾಸ್ತಿ ಆಯಿತು, ಜಾಸ್ತಿ ಬಿಲ್ಲವ ಓಟ್ಸು ಬನ್ಸ್ ಓಟ್ಸ್ ಜಾಸ್ತಿ ಇರೋದ್ರಿಂದ ಅವರು ಇಲ್ಲಿ ಯಶವಂತಪುರ ಅಲ್ಲಿ ಗೆದ್ದು ಮಿನಿಸ್ಟರ್ ಆದವರು ಅವರು. ಯಾರು? ಶೋಭಾ ಕರಂದ್ಲಾಜೆ. ಚಂದ ತಿಳ್ಕೊಂಡಿದ್ದೀರಾ? ಹೌದು, ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲೂ ಮಾಡ್ತಾರೆ. ಯಾರು ಪ್ರಧಾನ ಮಂತ್ರಿ ಆಗಬೇಕು ಅಂತ? 100% ಮೋದಿ. ಅಬ್ ಕಿ ಬಾರ್ 400 ಪಾರ್, ಅದರಲ್ಲಿ ಯಾರು ಮಾತೇ ಇಲ್ಲ ಅಂತೀರಾ? ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ರಾಜೇಗೌಡರು ನಿಂತಿದ್ದಾರೆ. ಯಾರಿಗೆ ನೀವು ಪ್ರಧಾನಮಂತ್ರಿ ಆಗಬೇಕು ಅಂತ ನಿಮ್ಮ? 100% ಮೋದಿನೇ ಆಗಬೇಕು. ಕಾರಣ? ವಿಶ್ವನಾಯಕ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಆಲ್ರೆಡಿ. ಅವರು ಬಿಟ್ಟರೆ ಬೇರೆ ಪ್ರಧಾನಮಂತ್ರಿಗಳ ಕ್ಯಾಂಡಿಡೇಟೇ ಇಲ್ಲ. ರಾಹುಲ್ ಗಾಂಧಿನ ಹೆಂಗೆ ಒಪ್ತೀರಾ? ಯಾವ ವರ್ಚಸ್ಸಿದೆ ಅಂತ ಅವ್ರಿಗೆ ಒಪ್ತೀರಾ? 70 ವರ್ಷ ದೇಶ ಆಳಿದ್ರಲ್ಲ, ಏನು ಮಾಡಿದ್ದಾರೆ? 70 ವರ್ಷ ದೇಶ ಆಳಿದ್ದಾರೆ ಆಲ್ರೆಡಿ. ಇವಾಗ ಏನು ಡೆವಲಪ್ಮೆಂಟ್ ಆಗಿದೆ? ಈಗ 2 ಟರ್ಮ್ ಮೋದಿ ಅವ್ರು ಬಂದಿದ್ದಾರೆ, ಹೌದು, ಏನು ಡೆವಲಪ್ಮೆಂಟ್ ಇದೆ? ಇದು ಮಾಡ್ತಾ ಇದ್ದಾರಲ್ಲ ಜನರೇ. ವಿಧಾನಸಭೆ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಹಂಗೆ ಹೇಳ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಏನಕ್ಕೆ ವೋಟ್ ಹಾಕಿದ್ರು ಕಾಂಗ್ರೆಸ್ ಅವ್ರಿಗೆ? 2,000 ದುಡ್ಡು ಕೊಡ್ತಾರೆ ಅಂತ. 2,000 ಕೊಟ್ಟ ಮೇಲೆ ಎಷ್ಟು ಮೈನಸ್ ಆಯಿತು? ಆಟೋ ಡ್ರೈವರ್ಗಳು ಇವರೆಲ್ಲ ಎಷ್ಟು ಜನ ಬೀದಿಗೆ ಬಂದರು? ಈಗ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ? ಈಗ ನಮ್ಮ ಅಭಿಪ್ರಾಯ ಪ್ರಕಾರ ಎಲ್ಲ ಮಾಡ್ತಿದ್ದಾರೆ ಸರ್. ಹೇಳಿ, ಯಾರು? ಮೋದಿ ಅವ್ರು ಮಾಡ್ತಾವ್ರ? ರಾಹುಲ್ ಮೋದಿ ಅವರು ಮಾಡ್ತಿದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಈಗ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಅದಾದಮೇಲೆ ನಮ್ಮ ರಾಜೇಗೌಡರು ನಿಂತಿದ್ದಾರೆ. ತಮ್ಮ ಅಭಿಪ್ರಾಯ ಯಾರು ಗೆಲ್ಬಹುದು, ಯಾರು ಗೆಲ್ಲಬೇಕು ಅಂತ? ನಮ್ದು ಏನಿದ್ರು ಓಟ್ ಮೋದಿ ಅವ್ರು ಬರಲಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಮಾತ್ರ ಅಲ್ಲ, ಈಗೆಲ್ಲ ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಎಲ್ಲ ಮಾಡಿದ್ದಾರೆ. ಕೆಲಸ ನಮ್ಮ ದುಡ್ಡು ನಮಗೆ ಕೊಡ್ತಿದ್ದಾರೆ ಸರ್. ಏನು ಫ್ರೀ ಇದೆ? ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ಪಕ್ಷ. ಲೋಕಸಭೆ ಎಲೆಕ್ಷನ್ ಇದೆ, ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಈಗ ಪ್ರಧಾನಮಂತ್ರಿ ಮೋದಿಯವ್ರು ಆಗ್ಬೋದಾ, ರಾಹುಲ್ ಗಾಂಧಿ ಅವ್ರು ಆಗ್ಬೋದಾ, ಇಲ್ಲಾಂದರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರು ಅವ್ರು ಆಗಬೇಕಾ? ಮೋದಿ ಆಗಬೇಕು ಸರ್. ಮೋದಿ ಆಗಬೇಕು. ಕಾರಣದಲ್ಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ರಾಜೇಗೌಡರು ನಿಂತವ್ರೆ. ನಿಮಗೆ ಇವರಿಬ್ಬರಲ್ಲಿ ಯಾರನ್ನು ಚಾಯ್ಸ್ ಮಾಡ್ತಾ ಇದ್ದೀರಾ? ಅದರಲ್ಲಿ ಶೋಭನೆ ಚಾಯ್ಸ್ ಮಾಡ್ತಾರೆ. ನಿಮ್ಮ ಅಭಿಪ್ರಾಯಗಳಿರುತ್ತೆ ಅಲ್ಲ, ಅಭಿಪ್ರಾಯಕ್ಕಿಂತ ಒಳ್ಳೇದು ಮಾಡೋರು ಬೇಕು ನಮ್ಗೆ. ಅಲ್ಲ, ನಿಮ್ಗೆ ಯಾರು ಒಳ್ಳೆ ವ್ಯಕ್ತಿ ಅನ್ಸುತ್ತೆ? ಒಳ್ಳೆ ವ್ಯಕ್ತಿ ಅಂದ್ರೆ ಮೋದಿನೇ ಅನ್ಸುತ್ತೆ. ಮೋದಿನೇ ಅನ್ಸುತ್ತೆ. ಇಲ್ಲಿ ಇವಾಗ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಆಮೇಲೆ ನಮ್ಮ ಕಾಂಗ್ರೆಸ್ಸಿಂದ ರಾಜೇಗೌಡರು ನಿಂತವ್ರೆ. ಇವರಿಬ್ಬರಲ್ಲಿ ನೀವು ಯಾರನ್ನು ಚಾಯ್ಸ್ ಮಾಡ್ತಾ ಇದ್ದೀರಾ? ನಾವು ಶೋಭಾ ಅವರೇ. ಶೋಭಾ ಅವರೇ. ಅಣ್ಣ, ನಿಮ್ಗೆ ಯಾರು ಗೆಲ್ಬೇಕಣ್ಣ? ಸರ್ ಕಾಂಗ್ರೆಸ್ ವಿನ್ನು. ಕಾಂಗ್ರೆಸ್ ವಿನ್ನು. ಕರ್ನಾಟಕದಲ್ಲ, ಡೆಲ್ಲಿಲ? ಡೆಲ್ಲಿ ಇವಾಗ ಕಾಂಗ್ರೆಸ್ ಬರಬೇಕು, ಹೌದೌದು, 300 ಸೀಟ್ ತಗೋಬೇಕು. ತಗೋತೀರಾ? ಪಕ್ಕ ಕಾಂಗ್ರೆಸ್. ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕಾ, ಮೋದಿ ಅವರು ಆಗ್ಬೇಕಾ? ರಾಹುಲ್ ಗಾಂಧಿ ಆಗಬೇಕು. ಪ್ರಧಾನಮಂತ್ರಿ ಮೋದಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ನನಗೆ ಮೋದಿನೇ ಇಷ್ಟ. ಇವಾಗ ನಿಮ್ಮ ಅಭಿಪ್ರಾಯ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಸಿದ್ದರಾಮಯ್ಯ ಅವ್ರದ್ದು ಆಗೋಗಿದೆ. ಸಿದ್ದರಾಮಯ್ಯ ಅವ್ರದ್ದು MLA, ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕು. ಏನು ನಾವು ಇಲ್ಲಿ ಯಾವುದೋ ಜಾತಿ ಗೀತಿ ಇಲ್ಲ, ಯಾರನ್ನು ಗೆಲ್ಸ್ತಿರೋ ನಿಮ್ಮ ಖುಷಿ. ನಾವು ಕೇಳ್ತಾ ಇದೀವಿ, ನಮ್ಮ ಖುಷಿ. ದೇಶಕ್ಕೆ ಸಮಾನವಾಗಿರ್ಬೇಕು. ಯಾರು ಆಗ್ಬೇಕಮ್ಮ? ನಿಮ್ಮ ಹೇಳಲ್ಲ, ದೇಶಕ್ಕೆ ಸಮಾನರಾಗಿ. ನಿಮ್ಮ ಓಟು ನೀವು ಸಸ್ಪೆನ್ಸ್ ಆಗಿ ಹಾಕ್ತೀರಾ, ಓಟ್ ಮಾತ್ರ ಹಾಕಬೇಕು. ಆಮೇಲೆ ಹಿಂಗೇನು ಮಾಡಿ ಮನೇಲಿ ಕೂತ್ಕೊಂಡ್ಬಿಟ್ಟಿರಾ? ಕರ್ನಾಟಕದಲ್ಲಿ ಹುಟ್ಟಿ ವೇಸ್ಟ್ ಆಗಲ್ಲ ಒಂದು ಓಟು. ಹೌದು ಅಲ್ವಾ? ಒಂದು ಓಟಿಂದ ಬರುತ್ತೆ ಮುಂದೆ. ಹೌದಾ? ತಮ್ಮ ಅಭಿಪ್ರಾಯ? ಬಿಜೆಪಿ ಸರ್. ಬಿಜೆಪಿಗೆ ಸರ್, ಈಗ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ರಾಜೇಗೌಡರು ನಿಂತಿದ್ದಾರೆ. ಮೋದಿಯವರು ಪ್ರಧಾನಿ ಆಗಬೇಕಾ, ರಾಹುಲ್ ಗಾಂಧಿ ಅವರು ಆಗಬೇಕಾ, ಮಲ್ಲಿಕಾರ್ಜುನ್ ಅವರು ಆಗಬೇಕಾ? ಮೋದಿ ಅವರೇ ಇರಲಿ ಸರ್. ಮೋದಿ ಅವರೇ. ತಮ್ಮ ಅಭಿಪ್ರಾಯ? ಒಳ್ಳೇದೇ ಬಸ್ ಫ್ರೀ, ಅದು ಫ್ರೀ ಎಲ್ಲ ಕೊಟ್ಟಿದ್ದಾರಲ್ಲ, ಎಲ್ಲ ಸುಮ್ಮನೆ ಹೊಡೆಯೋಕೆ ಅದು ಅವರು ಮಾಡಿದ್ದಾರೆ ಅಷ್ಟೇ. ನನ್ನ ಓಟು ನನ್ನ ಮಾತು. ಪವರ್ಡ್ ಬೈ ಓರಿಯಂಟ್ ಬೆಲ್ ಟೈಲ್ಸ್ ಮತ್ತು ಸಾಯಿ ಶುಕ್ ಟೂರ್ಸ್. ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ಗಿಫ್ಟಿಂಗ್ ಪಾರ್ಟ್ನರ್ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.